ಜಾತಿಗಣತಿ ಜಟಾಪಟಿಯಲ್ಲಿ ಕೈ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ನಾನಿನ್ನೂ ಜಾತಿಗಣತಿಯ ವರದಿಯನ್ನ ಓದಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾತಿಗಣತಿಯನ್ನ ಕಳೆದ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಮಂಡನೆ ಮಾಡಿದೆ. ಪ್ರತಿಯನ್ನ ಎಲ್ಲಾ ಸಚಿವರಿಗೂ ಕೊಟ್ಟು ಕಳಿಸಿದೆ. ಮುಂದಿನ ಕ್ಯಾಬಿನೆಟ್ಗೆ ಬರಬೇಕಾದ್ರೆ ನೀವೆಲ್ಲ ಇದನ್ನು ಓದ್ಕೊಂಬನ್ನಿ ಅಂತ. ಬಟ್ ಕಾಂಗ್ರೆಸ್ನ ನಾಯಕರು ನಾವಿದನ್ನು ಅಧ್ಯಯನ ಮಾಡಿಲ್ಲ, ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಖುದ್ದು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಮ್ಮೆ ಜಾತಿಗಣತಿ ಆಗಲಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಕೂಸು ಹುಟ್ಟುವ ಮುನ್ನವೇ ಕುಲಾವಿಯನ್ನ ಹೋಲಿಸುತ್ತಿದೆ, ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಸಲಾತಿಯಿಂದ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಆ ರೀತಿ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ, ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರು ನೋಡಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವಿನ್ನ ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ, ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ, ಈಗಿನ ಜಾತಿ ಗಣತಿ, ಶೈವ ಲಿಂಗಾಯತರನ್ನು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, ಕೆಲವು 2B ನಲ್ಲಿ ಕೆಲವು ಜನ ಇದ್ದಾರೆ, ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. 17ನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದಲೇ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನಮ್ಮೆಲ್ಲರಿಗೂ ಸಹ ನಿನ್ನೆ ಆ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಡು 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಕರೆದಿದ್ದಾರೆ. ಈಗ ತರಬೇಕು ಅಂದವರು ಅವರೇ, ಏನು ಅನಾಹುತ ಆಗಿಲ್ವಲ್ಲ, ಅಲ್ಲಿ ಅನೇಕರು ಸೊ ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಅಥವಾ ಇನ್ಯಾವುದೇ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಜನಗಣತಿ, ಅಥವಾ ಮನೆಗೆ ಹೋಗಿಲ್ಲ, ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ವಾ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಏನಾರು ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ. ತಂದ ಮೇಲೆ ಅದೇನೋ ಮಗು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಡೆಸಿದ್ರು ಅನ್ನಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಯಾವುದೂ ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿಯಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬ್ಬರಿಗೆ ನ್ಯಾಯ ಒಬ್ರಿಗೆ ಅನ್ಯಾಯ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡಲಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ, BJP ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಅನೇಕ ಪ್ರಯತ್ನವನ್ನು ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ. ಬಹುಶಃ ಯಾವುದೂ ಅವ್ರ ಕೈಗೆ ಶಕ್ತಿ ಸಿಗ್ತಾ ಇಲ್ಲ. ಸೊ ಇದನ್ನು ಹಿಡ್ಕೊಂಡಿದ್ದಾರೆ. ಇದು ಅಟ್ಟೆ ಅವರು ನಾವು ತಗೊಳ್ಳೋ ತೀರ್ಮಾನ ಸೂಕ್ತವಾಗಿರುತ್ತೆ, ಜನ ಒಪ್ಪೋ ರೀತಿಯಲ್ಲಿ ಇರ್ತದೆ. ಸೊ ಅದರ ಸಂಪೂರ್ಣ ಚರ್ಚೆ ನಂತರನೇ ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಅಥವಾ ಸರಿಪಡಿಸೋದಿದ್ರೆ ಸಚಿವ ಸಂಪುಟದಲ್ಲೇ ತೀರ್ಮಾನ ತಗೋತೀವಿ. ಅದು ಬಿಟ್ಟು ಯಾರೂ ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ಆಗಬೇಕಾಗಿದೆ ಹೌದ್ರ, ಇದೇ ತಿಂಗಳು ಏಪ್ರಿಲ್ 17 ಅನ್ಸುತ್ತಲ್ರ, ಎಲ್ಲ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಆಧಾರದ ಮೇಲೆ ರಿಸರ್ವೇಷನ್ ಪಾಲಿಸಿನ ಜಾರಿಗೆ ತರ್ತಾರೆ. ಈಗ ನಾವು ಏನೇ ಮಾತಾಡಿದ್ರು ಕೂಡ ವೈಯಕ್ತಿಕ ಒಪಿನಿಯನ್ ಆಗುತ್ತೆ. ಸರ್ಕಾರದಲ್ಲಿರೋರು ಮಿನಿಸ್ಟರ್ ಇರ್ಬೋದು, CM ಇದ್ದಾರೆ, ಡೆಪ್ಯೂಟಿ CM ಇದ್ದಾರೆ. ನಾವು ಸಂವಿಧಾನಕ್ಕೆ ಬದ್ಧವಾಗಿ ಯಾವ ರೀತಿ ನಡ್ಕೋಬೇಕು, ಎಲ್ಲರಿಗೂ ಕೂಡ ಸಮಾಜದಲ್ಲಿರುವಂತಹ ಎಲ್ಲ ಸಮಾಜದವರಿಗೂ ಕೂಡ ಒಳ್ಳೇದಾಗಬೇಕು, ಮೀಸಲಾತಿಯಿಂದ ಸಮಾಜಕ್ಕೆ ಒಳ್ಳೇದಾಗೋ ನಿಟ್ಟಿನಲ್ಲಿ ನಿರ್ಧಾರ ತಗೊಳ್ತಾರೆ. ಅಲ್ಲ, ಒಬ್ರೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. 50% ಜನರ ಒಂದು ಐ ಥಿಂಕ್ ಒಪಿನಿಯನ್
ಜನಗಣತಿ ಜಾತಿ ಗಣತಿ ಎರಡೂ ಕೂಡ ಸರಿಯಾಗಿ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಮಾತಾಡಬೇಕೇ ಹೊರತು ಇಂಡಿವಿಜುವಲ್ ಆಗಿ ನೀವು ಕೇಳಿದ್ರೆ ಅದು ನನ್ನ ವೈಯಕ್ತಿಕ ಒಪಿನಿಯನ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.